ಇವತ್ತಿನ ನಮ್ಮ ಡೇ ವಿತ್ ಲೀಡರ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ JDS ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಚುನಾವಣಾ ಪ್ರಚಾರ ಹೇಗಿರುತ್ತೆ, ಎಲ್ಲೆಲ್ಲಿ ಪ್ರಚಾರವನ್ನು ನಡೆಸ್ತಾರೆ ಅನ್ನೋಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಸರ್, ಈಗಾಗಲೇ ತಾವು ಪ್ರಚಾರವನ್ನು ಆರಂಭಿಸಿದ್ರಿ, ಇನ್ನೂ ಎಷ್ಟು ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತೀರಿ, ಎಲ್ಲೆಲ್ಲಿ ಪ್ರಚಾರ ಇರುತ್ತೆ ಅನ್ನೋಂಥದ್ದು? ಇಲ್ಲಿ ನಾವು ಮಾಡ್ತಾ ಇರೋದು ಏನು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಹೋಬಳಿ ಲೆವೆಲ್ ಮೀಟಿಂಗ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ 4 ದಿನದಿಂದ ಶ್ರೀನಿವಾಸಪುರ, ಸಿದ್ಲಘಟ್ಟ ಮತ್ತು ಬಂಗಾರಪೇಟೆ ಮುಗಿಸಿದ್ದೀವಿ. ಇವತ್ತು ಮುಳಬಾಗಿಲು ಕ್ಷೇತ್ರ ಮಾಡಿದ್ದೀವಿ. ಇವಾಗ ನಂಗ್ಲಿ ಹೋಬಳಿದು ಒಂದು ಮುಗಿಸಿ ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಇನ್ನೊಂದು ಹೋಬಳಿ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆ ತನಕ ಇವತ್ತಿನ ದಿನಚರಿ ಇರುತ್ತೆ, ಪ್ರಚಾರದ ವೇಳಾಪಟ್ಟಿಗಳು? ಸಾಯಂಕಾಲ 7-8 ಗಂಟೆವರೆಗೂ ನಡೆಯುತ್ತೆ. ಅದಾದಮೇಲೆ ಮುಖಂಡರನ್ನ ಭೇಟಿ ಮಾಡಬೇಕಾಗುತ್ತೆ. ನಮ್ಮ ಪಾರ್ಟಿ ಮುಖಂಡರು, ಆಪೋಸಿಟ್ ಪಾರ್ಟಿ ಮುಖಂಡರು ಎಲ್ಲ ಭೇಟಿ ಮಾಡಿಕೊಂಡು ಅವ್ರನ್ನ ಒಂದು ಸಹಕಾರ ಬೇಕು ಅಂತ ಕೇಳೋಕ್ಕೆ ಒಂದು ಇದು ಮಾಡ್ತೀವಿ. ಕೊನೆಯ ಹಂತದಲ್ಲಿ ತಮಗೆ ಟಿಕೆಟ್ ಘೋಷಣೆ ಆಯಿತು. ಮೈತ್ರಿ ಆಗಿರೋದ್ರಿಂದ ಯಾವ ರೀತಿಯಾಗಿ ತಮ್ಮ ಈ ಒಂದು ಪ್ರಚಾರ ಸಮಯದಲ್ಲಿ ಜನರ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಅನ್ನುವಂಥದ್ದು? ಕೊನೆಯಲ್ಲಿ ನನ್ನ ಆಯ್ಕೆ ಆಗಿಲ್ಲ. ಇದು ಏನು ಅಂದರೆ JDSಗೆ ಈ ಸೀಟ್ ಬೇಕು ಅಂತ ಒಂದು ನಿರ್ಧಾರ ಆಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಲೋಕಲ್ BJP ಲೀಡರ್ಸ್ ಸ್ವಲ್ಪ ಯಾವುದೋ ಒಂದು ಕಾರಣದಿಂದ ನಮಗೆ ಬೇಕು ಅಂತ ಮತ್ತೆ ಇದಾದಾಗ ಮಾಧ್ಯಮದಲ್ಲಿ ಬಂತು ಹೊರತು ನಮ್ಮ ರಾಜ್ಯದ ಮುಖಂಡರು ಯಾರು ಅಂತ ಇದಿರಲಿಲ್ಲ. ಮತ್ತು ಏನು ನಮ್ಮ ಈ ಕಾಂಗ್ರೆಸ್ಸಲ್ಲಿ ಯಾರು ಅಭ್ಯರ್ಥಿ ಆಗ್ತಾರಂತೆ ಅದಕ್ಕೆ ವೆಯ್ಟ್ ಮಾಡಿ ಅನೌನ್ಸ್ ಮಾಡಿದ್ದೆ ಹೊರತು ಇನ್ನು ಬಿಕ್ಕಿದ್ದೇನಿಲ್ಲ. ಮುಖ್ಯವಾಗಿ ಹಾಲಿ ಸಂಸದರು BJPಯಿಂದ ಇದ್ದರು, ಅವರು ತಮ್ಮ ಕ್ಷೇತ್ರವನ್ನು ಈಗ JDS ಬಿಟ್ಕೊಟ್ಟಿದ್ದಾರೆ. ಅವರ ತಮಗೆ ಬೆಂಬಲ ಎಷ್ಟರ ಮಟ್ಟಿಗೆ ದೊರಕ್ತಾ ಇದೆ ಅನ್ನುವಂಥದ್ದು? ಇವಾಗ ನೀವು ನೋಡಿರ್ಬೋದು, ಇವಾಗ ವೇದಿಕೆ ಮೇಲೆ ಬಂದು ಅವರು ಭಾಷಣ ಮಾಡಿದ್ರು ಮತ್ತು ಅವ್ರ ಬೆಂಬಲಿಗರು ಎಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಅಂತ. ಇದು ಇವತ್ತೇನು ಸುಮಾರು ಒಂದು 10-15 ದಿನ ಏನು ನಾವು ಪ್ರಚಾರ ಶುರು ಮಾಡಿದ್ವಿ, ಸಮನ್ವಯ ಸಭೆಗಳು ಏನು ಶುರು ಮಾಡಿದ್ವಿ ಒಂದು 15 ದಿನ ಹಿಂದೆ, ಆವತ್ತಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ. ಏನೋ ಒಂದು ಯಾವಾಗ ಅವ್ರಿಗೆ ಬೇರೆ ಪ್ರೋಗ್ರಾಮ್ ಮಾಡಿರ್ತಾರೋ BJP ಹೈಕಮಾಂಡ್, ಅದ್ರ ಜೊತೆ ಹೋಗ್ತಾರೆ ಹೊರತು ಮಿಕ್ಕಿದ್ದು ಎಲ್ಲ ದಿನ ನಮ್ಮ ಜೊತೆ ಪ್ರಚಾರದಲ್ಲಿರ್ತಾರೆ. ಮತ್ತು ಏನು ಕೆಲಸ ಮಾಡಬೇಕು ಅಂತ ಏನು ಒಂದು ಯೋಚನೆ ಮಾಡ್ತಾರೋ ಅದು ಹೈಕಮಾಂಡ್, ಅವ್ರು BJP ಹೈಕಮಾಂಡ್ಗೂ ಹೇಳ್ತಾರೆ, ನಮ್ಮ ಹೈಕಮಾಂಡ್ಗೂ ತಿಳಿಸ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ತಾವೊಬ್ಬರು ಯುವ ನಾಯಕರಾಗಿದ್ದೀರಿ. ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಯೋಜನೆಗಳನ್ನು ಮುಂದಿನ 5 ವರ್ಷಗಳಲ್ಲಿ ಹಾಕ್ಕೊಳ್ಬೇಕು ಅನ್ನೋದರ ಬಗ್ಗೆ ಏನು ಪ್ಲ್ಯಾನ್ಗಳಿದೆಯಾ ಕ್ಷೇತ್ರದ ಅಭಿವೃದ್ಧಿಗಾಗಿ? ಸಮೃದ್ಧಿ ಮಂಜುನಾಥ್ ಅವರು ಒಂದು ಸತಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ನೀರಾವರಿ ಯೋಜನೆಗಳು ನಮ್ಗೆ ಬೇಕೇ ಬೇಕು, ಎಲ್ಲಂದರೆ ನಾನು ಇದು ಮಾಡ್ತೀನಿ, ರಿಸೈನ್ ಮಾಡ್ತೀನಿ ಅಂತ ಕೂಡ ಒಂದು ಮಾತಂದರು. ಯಾಕಂದರೆ ಪಕ್ಕದ ಆಂಧ್ರ ಪಕ್ಕದಲ್ಲಿ ಸುಮಾರು 2 ಕಿಲೋಮೀಟ್ರ್ ಅಂದರೆ ಆಂಧ್ರ, ಇಲ್ಲಿ ಕೃಷ್ಣಾ ನೀರಾವರಿ ಬಂದಿದೆ ನೀರು. ಅದನ್ನು ನಮ್ಮ ಏನು ಕೋಲಾರ ಜಿಲ್ಲೆ ಬಯಲುಸೀಮೆ ಜಿಲ್ಲೆ ಅಂತ ಏನು ಘೋಷಣೆ ಮಾಡಿದ್ದಾರೆ, ಕೋಲಾರ ಆದರೂ ಆಗಲಿ, ಚಿಕ್ಕಬಳ್ಳಾಪುರ ಆದರೂ ಆಗಲಿ, ತುಮಕೂರು ಆದರೂ ಆಗಲಿ, ಆ ಕೃಷ್ಣಾ ನದಿ ಇಲ್ಲಿ ತರಕ್ಕೆ ನಮಗೇನು ಜಾಸ್ತಿ ವೆಚ್ಚ ಆಗಲ್ಲ. ಇದಕ್ಕೆ ಸಹಕಾರ ನಮಗೆ ಕೇಂದ್ರ ಸರ್ಕಾರದಿಂದ ಬೇಕು. ಯಾವಾಗ ಮುಖ್ಯಮಂತ್ರಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸಂಸದರಾಗಿ ಹೋಗ್ತಾರೆ, ಅಲ್ಲಿ ಕೋಲಾರ ಇಲ್ಲಿಂದ ನಾನು ಸಂಸದನಾಗಿ ಆಯ್ಕೆ ಆಗಿ ಹೋಗ್ತೀನಿ ಅಂತ ಖಚಿತವಾಗಿ ನನಗೂ ಒಂದು ನಂಬಿಕೆ ಬರ್ತದೆ. ಹೋದಾಗ ಮೊದಲನೇ ಆದ್ಯತೆ ಈ ಕೃಷ್ಣಾ ನೀರನ್ನ ನಮ್ಮ ಕೋಲಾರ ಜಿಲ್ಲೆಗೆ ತರಬೇಕು ಅಂತ ಒಂದು ಮೇನ್ ಆದ್ಯತೆ. ಅದ್ರ ಜೊತೆ ಏನು APMC ಮಾರ್ಕೆಟ್ ಇವಾಗ ಕೋಲಾರಲ್ಲಿದೆ, ಇಡೀ ದೇಶದಲ್ಲಿ ಇದೆ, ಇಡೀ ಏಷ್ಯಾದಲ್ಲಿ ಇದು 2nd ಬಿಗ್ಗೆಸ್ಟ್ ಮಾರ್ಕೆಟ್. ಸೊ ಇಲ್ಲಿಂದ ತರಕಾರಿ ಎಲ್ಲ ಇಡೀ ದೇಶಕ್ಕೆ ಇಲ್ಲಿಂದ ರವಾನೆ ಆಗುತ್ತೆ. ಅದನ್ನು ಒಂದು ಇನ್ನೂ ಹೈಟೆಕ್ APMC ಮಾರ್ಕೆಟ್ ಮಾಡಬೇಕಂತ, ಅದನ್ನು ಮಾಡಿದ್ರೆ ನಮ್ಮ ರೈತರಿಗೆ ಒಂದು ಉಪಯೋಗ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕಡಿಮೆ ಆಗುತ್ತೆ, ಅದೆಲ್ಲ ಸವಲತ್ತುಗಳು ರೈತರಿಗೆ ಸಿಗುತ್ತೆ. ಎರಡನೇ ಅದು ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಮೂರನೇದು ಏನಂದರೆ ಯುವಕರಿಗೆ ಇವಾಗ ಏನು ಒಂದು ಕೆಲಸ ಕೊಡದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು ಯುವಕರಿಗೆ ITI ಮತ್ತು ಡಿಪ್ಲೊಮಾ ಡಿಗ್ರಿ ಹೋಲ್ಡರ್ಸ್ಗೆ ಪ್ರತಿ ತಿಂಗಳು 2,000 3,000 ಕೊಡ್ತೀವಿ ಅಂತಾರೆ. ಅವ್ರನ್ನ ಸೋಂಬೇರಿಗಳು ಮಾಡ್ತಾಯಿದ್ದಾರೆ. ಯುವಕರಿಗೆ ಕೈ ತುಂಬ ಕೆಲಸ ಕೊಡಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಕೇಳಿ, ಅವ್ರ ಭವಿಷ್ಯ ಅವರೇ ಬರ್ಕೊಳ್ತಾರೆ. ಅದ್ರ ಬದಲು ಅವ್ರನ್ನ ಸೋಂಬೇರಿ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆ. ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಅದಕ್ಕೆ ಯುವಕರಿಗೆ ಒಂದು ಒಳ್ಳೆಯ ಕೆಲಸಗಳು ಸಿಗಬೇಕು, ಒಂದು ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು ಅಂತ ಅದೊಂದು 3ನೇ ಯೋಜನೆ ಮಾಡಿಕೊಂಡು ನಾವು ಮತಯಾಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರೇ, ತಮ್ಮ ಪ್ರಕಾರ ಹಾಗಾದರೆ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದಾಗಿ ಮಹಿಳೆಯರ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೀಗ ತಾವು ಹೇಳ್ತಾ ಇದ್ದೀರಿ ಯುವಕರಿಗೆ ಈ ರೀತಿಯಾದಂತಹ 3,000 ಕೊಡೋದ್ರಿಂದ ಸೋಂಬೇರಿಗಳಾಗ್ತಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಗ್ಯಾರಂಟಿಗಳು ಯಾರಿಗೂ ಲಾಭ ಆಗ್ತಿಲ್ವಾ, ಅದು ಉಪಯೋಗ ಆಗ್ತಿಲ್ಲ ಅನ್ನುವಂಥದ್ದು ತಮ್ಮ? ಇವತ್ತು ನೀವು ನನ್ನ ಜೊತೆ ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದೀರಾ, ನೀವು ಹಿಂಗೆ ಹೋಗಿ ಯಾರಾದರೂ ಯುವಕರನ್ನ ಮಹಿಳೆಯರನ್ನ ಮಾತಾಡಿದ್ರೆ ಎಷ್ಟು ಜನಕ್ಕೆ ಆ ಫಲಾನುಭವಿಗಳಿಗೆ ಸಿಕ್ಕಿದೆ ಅಂತ ನೀವು ಸ್ವಲ್ಪ ಕೇಳಿ.
ನನ್ನ ಪ್ರಕಾರ ಒಂದು ಕಾಲು ಭಾಗ ಅಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಒಂದು ಅನಿಸುತ್ತೆ. ಅದು ಬಿಟ್ಟು ಮುಕ್ಕಾಲು ಭಾಗ ಜನಕ್ಕೆ ಯುವಕರಿಗಾದರೂ ಆಗಲಿ ಮಹಿಳೆಯರಿಗಾದರೂ ಸಿಕ್ಕಿಲ್ಲ ಅಂತ ನನ್ನ ಒಂದು ಏನು ನಾವು ಮಾತಾಡಿರೋ ಇವ್ರದ್ದೇ ಅದು ತಿಳಿದು ಬರ್ತಾ ಇದೆ. ಯಾಕೆಂದರೆ ಇಲ್ಲಿನ ಕೋಲಾರ ಲೋಕಸಭಾ ವ್ಯಾಪ್ತಿಯನ್ನು ಗಮನಿಸೋದಾದರೆ ಈ ಹಿಂದೆ ಇದ್ದದ್ದು BJPಯ ಸಂಸದರು. ಈಗ ತಾವು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೋದಿಯವರ ಮುಖ ನೋಡಿ ಮತ ಹಾಕಿ ಅಂತ ಕೇಳ್ತಿರೋ ಅಥವಾ ತಮ್ಮ ಒಂದು ಹೆಸರು ಹೇಳ್ಕೊಂಡು ಮತ ಕೇಳ್ತೀರಾ ಅನ್ನುವಂಥದ್ದು ವೆರಿ ಚಾಲೆಂಜಿಂಗ್ ಆಗಿರುವಂಥದ್ದು. ಹಾಗಾಗಿ ಚಾಲೆಂಜಿಂಗ್ ಏನೂ ಇಲ್ಲ. ಇವಾಗ ದೇಶಕ್ಕಾಗಿ ಪ್ರಧಾನಮಂತ್ರಿ ಮೋದಿಗಳು ಬೇಕು. ಇವಾಗ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ JDS 3 ಜನ ಶಾಸಕರಿದ್ದಾರೆ. ನಾನು ನಿಂತಾಗ ಬರೀ 4 ಸಾವಿರ ಓಟಲ್ಲಿ ಸೋತಿದ್ದೀನಿ. ಇನ್ನು ಮಿಕ್ಕಿದ್ದವರು ಭಾಳ ಹತ್ತಿರದಿಂದ ಸೋತಿದ್ದಾರೆ. ಸೊ ಇಲ್ಲಿ ನಮಗೆ JDS ಸಂಸದರಾಗಿ ಬೇಕೇ ಬೇಕು. ಮತ್ತು ಏನು BJPಯವರು ನಮಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವನ್ನು ನಾವು ತೊಗೊಂಡೋಗೋಕ್ಕೆ ಜೊತೆಯಲ್ಲಿ ತೊಗೊಂಡೋಗೋಕ್ಕೆ ಯಾವ ಥರನೂ ಪ್ರಾಬ್ಲಮ್ ಇಲ್ಲ. ಅವರು ನಮಗೆ ಸಹಕಾರ ಭಾಳ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಈ ಎಲೆಕ್ಷನ್ ಆದಮೇಲೆ ಬೇರೆ ಎಲ್ಲ ಚುನಾವಣೆಗಳು ಏನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಲ್ಲ ಚುನಾವಣೆಗಳು ನಾವು ಜೊತೆಯಲ್ಲಿ ಹೋಗಿ ಕಾಂಗ್ರೆಸ್ ಅವ್ರನ್ನ ಫೈಟ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನನ್ನ ತಮ್ಮ ಕ್ಷೇತ್ರದ ಜನ ಮಲ್ಲೇಶ್ ಬಾಬು ಅವರಿಂದ ನಿರೀಕ್ಷೆಯನ್ನು ಮಾಡ್ಬೋದು ಅಂತ ಅಂತಿಮವಾಗಿ? ಇವಾಗ ಒಂದು ನಮ್ಮ ಮನೆತನದ ಹಿಂದೆ ಏನು ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯೋ, ನಮ್ಮ ತಂದೆ ಏನು ಸೇವೆ ಮಾಡಿದಾರೋ, ನಮ್ಮ ತಾಯಿ ಏನು ಸೇವೆ ಮಾಡಿದಾರೋ ಜನಕ್ಕೆ, ಅದನ್ನೆಲ್ಲ ಇವನು ಮಲ್ಲೇಶ್ ಮುಖಾಂತರ ಮತ್ತೆ ನಮಗೆ ಪಡ್ಕೊಳ್ಳಬಹುದು ಅಂತ ಒಂದು ನಂಬಿಕೆ ಹೊಂದಿದೆ. ಅದ್ರ ಜೊತೆ ಏನು ಇವಾಗ ನಾವು ಕೆಲಸಗಳಾದರೂ ಆಗಲಿ ನೀರಾವರಿ ಯೋಜನೆಗಳಾದರೂ ಏನು ಹೇಳ್ಕೊಂಡು ಹೋಗ್ತಾ ಇದ್ದೀವೋ ಅದು ಹಾಗೇ ಆಗುತ್ತೆ. ಯಾಕೆಂದರೆ ಒಂದು ಸತಿ ಸಂಸದರಾಗಿ ಕುಮಾರಸ್ವಾಮಿ ಅವರಾಗಿ ಇಲ್ಲಿ ನಾನು ಸಂಸದರಾದರೆ ಇವರು ಗ್ಯಾರಂಟಿ ಅಲ್ಲಿ ಕೆಲಸಗಳು ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ಆ ವಿಶ್ವಾಸ ಮೋದಿಯವರು ದೇವೇಗೌಡರ ಮೇಲೆ ಕುಮಾರಸ್ವಾಮಿ ಅವರ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಈ ಕೆಲಸಗಳು ಹಾಗೇ ಆಗುತ್ತೆ ಅಂತ ಒಂದು ನಂಬಿಕೆ ಜನಕ್ಕಿದೆ. ಆ ನಂಬಿಕೆ ಈಡೇರಿಸೋಕ್ಕೆ ಈ 5 ವರ್ಷ ಏನು ನಾವು ಸಂಸದ ಕೆಲಸ ಮಾಡ್ತೀವೋ ಅದು ಗ್ಯಾರಂಟಿಯಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ಪ್ರಚಾರ ಸಮಯದಲ್ಲಿ ತಾವು ತುಂಬ ಕೂಲ್ ಆಗಿದ್ದಂತೆ ಕಾಣಿಸ್ತಾ ಇದೆ. ಇವಾಗ ಎಲೆಕ್ಷನ್ ಫೇಸ್ ಮಾಡೋದು ಇದು ಕ್ವೈಟ್ ನ್ಯಾಚುರಲ್. ಅದರಲ್ಲಿ ಟೆನ್ಷನ್ ತೊಗೊಳ್ಳೋದೇನಿಲ್ಲ. ಇಳಿದು ಬಿಟ್ಟಿದ್ದೀವಿ, ಪ್ರಚಾರಕ್ಕೆ ಇಳಿದಿದ್ದೀವಿ, ಎಲೆಕ್ಷನ್ ನಡೀತಾ ಇದೆ, ಜನರ ಬೆಂಬಲ ಇದೆ. ಜನರ ಏನು ಒಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ, ಇಲ್ಲಿ ಮುಳುಬಾಗಿಲಲ್ಲಿ ಶಾಸಕರು ಸಮೃದ್ಧಿ ಮಂಜುನಾಥ್ ಮೇಲೆ ಇಟ್ಟಿದ್ದಾರೆ, ಮೋದಿ ಅವ್ರ ಮೇಲೆ ಇಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಒಂದು ವಿಶ್ವಾಸ ಮೂಡ್ತಾ ಇದೆ. ಸೊ ಒಂದು ಖುಷಿಯಾಗಿದ್ದರೆ ನಾವು ಜನಕ್ಕೂ ಖುಷಿ ಆಗುತ್ತೆ. ಏನೋ ಒಂದು ಜೋಶಲ್ಲಿದ್ದಾರೆ ನಮ್ಮ ನಾಯಕರು, ನಮ್ಮ ಸಂಸದ ಕ್ಯಾಂಡಿಡೇಟು ಅಂತ ಅವ್ರಿಗೂ ಖುಷಿಯಾಗಿ ಒಂದು ಒಳ್ಳೆ ಇದಾಗುತ್ತೆ. ಓಕೆ ಸರ್, ಓಕೆ. ಮತ್ತಷ್ಟು ಮಾತುಕತೆಗಳನ್ನು ಮುಂದಿನ ಹಂತದಲ್ಲಿ ತಮ್ಮ ಜೊತೆ ಮಾತನಾಡ್ತೀನಿ. ಇದಿಷ್ಟು ಸದ್ಯದ ಡೇವಿಡ್ ಲೀಡರ ಅಪ್ಡೇಟ್.